ಶ್ರೀ ವಿನಾಯಕ ಅಪ್ಪು ಸಮಾಜ ಸೇವೆ ಸಂಘ 10ನೇ ಅಡ್ಡ ರಸ್ತೆ 7ನೇ ಮುಖ್ಯ ರಸ್ತೆ KP ಅಗ್ರಹಾರ ಮಾಗಡಿ ರಸ್ತೆ. ಇಲ್ಲಿ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಎಲ್ಲರ ಪ್ರೀತಿಯ ಮೆಚ್ಚಿನ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಶ್ರೀ ವಿನಾಯಕ ಅಪ್ಪು ಸಮಾಜ ಸೇವೆ ವತಿಯಿಂದ ನಡೆದ ಕಾರ್ಯಕ್ರಮದ ತುಣುಕುಗಳು ನಿಮಗಾಗಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹುಟ್ಟುಹಬ್ಬ ಆಚರಿಸಿಕೊಳ್ತಿರ್ತಕ್ಕಂಥ ನಮ್ಮ ಎಲ್ಲರ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ ಕುಟುಂಬದ ಬಹಳ ದೊಡ್ಡ ಅಭಿಮಾನಿಗಳಲ್ಲಿ ಬೆಂಗಳೂರಿನಲ್ಲಿ ಒಬ್ಬರಾದಂಥ ಸೋಮು ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ ಬಹಳ ವರ್ಷಗಳಾಯ್ತು, 3 ವರ್ಷ 4 ವರ್ಷ ಆಯ್ತು, 4 ವರ್ಷ ಆಯ್ತು. ಅವರನ್ನ ನಾವೆಲ್ಲರೂ ಬದುಕಲ್ಲಿ ಅಜರಾಮರವಾಗಿ ಸದಾಕಾಲ ನಾವು ಅವ್ರನ್ನ ನೋಡೋ ರೀತಿಯಲ್ಲಿ, ನೆನೆಸ್ಕೊಳ್ಳೋ ರೀತಿಯಲ್ಲಿ ಅವರ ಒಂದು ಪ್ರತಿಭೆಯನ್ನ ಅನಾವರಣ ಮಾಡೋದ್ರ ಮುಖಾಂತರ ಅವ್ರನ್ನ ನಮ್ಮಲ್ಲಿ ಜೀವಂತವಾಗಿ ಇಟ್ಟಿರ್ತಕ್ಕಂಥ ಸೋಮವಾಗಿ ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ, ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನ ಪಡೆದಿರ್ತಕ್ಕಂಥ ನಮ್ಮ ಸ್ನೇಹಿತರು, ನಮ್ಮ ಬಹಳ ಹತ್ತಿರದ ಆಪ್ತರು ಆಗಿರ್ತಕ್ಕಂಥ ಪ್ರಥಮ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ದೇವರವ್ರಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ರೂಪಿಸಿ ಕನ್ನಡ ಚಿತ್ರರಂಗದಲ್ಲಿ ಅಂತ ಆಶಿಸ್ತಾ, ಜಾಕ್ ಅವರು ಬಂದಿದ್ದಾರೆ, ಹಾಗೆ ನಮ್ಮ ಶಿವಕುಮಾರ್ ಅವರು ಬಂದಿದ್ದಾರೆ, ಕೊಡೆಮುರುಗ ಅವರು ಬಂದಿದ್ದಾರೆ, ಯೋಗಿ ಕನ್ನಡಿಗ ಅವರು ಬಂದಿದ್ದಾರೆ. ಎಲ್ಲ ಕನ್ನಡ ಅಭಿಮಾನಿಗಳು, ಡಾಕ್ಟರ್ ರಾಜ್ ಅಭಿಮಾನಿಗಳೆಲ್ಲ ಸೇರಿ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋದ್ರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ, ಅಭಿನಂದನೆಗಳನ್ನ ತಿಳಿಸ್ತಾ ಬಂದಿರತಕ್ಕಂಥ ಎಲ್ಲರೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾಗಡಿ ರಸ್ತೆ ಸುತ್ತಮುತ್ತ ಏರಿಯಾದಲ್ಲಿ ಸುಮಾರು ಈಗ ಒಂದು ವರ್ಷದಲ್ಲಿ ಸುಮಾರು ಕಾರ್ಯಕ್ರಮ, ಪುತ್ಥಳಿ ಅನಾವರಣ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ. ಎಲ್ಲ ಪಕ್ಕದ ರೋಡಲ್ಲದೆ ಎಲ್ಲರ ಪ್ರೀತಿ, ಎಲ್ಲರ ಆಶೀರ್ವಾದ ತುಂಬ ಖುಷಿ ಆಗುತ್ತೆ. ಇದು ಏನೋ ನಮಗೊಂದು ದೊಡ್ಡ ಭಾಗ್ಯ ಅಂತ, ದೇವರ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದಕ್ಕೆ ಎಲ್ರಿಗೂ ಇಲ್ಲಿಂದನೇ, ಎಲ್ಲರ ಕಾಲಗಳಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಮತ್ತೊಮ್ಮೆ ಧನ್ಯವಾದ. ಶ್ರೀ ವಿನಾಯಕ ಅಪ್ಪು ಸಮಾಜ ಸೇವಾ ಸಂಘ ಇವತ್ತು ಭವ್ಯವಾದ ಈ ಒಂದು ಪುತ್ಥಳಿನ ಮಾಡಿದ್ದಾರೆ. ನಾನು ಇನ್ವಿಟೇಷನ್ ಕೊಡೋಕ್ಕೆ ಬಂದಾಗಲೇ ಫೋಟೋ ನೋಡಿ ಹೇಳಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಫೋಟೋಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಅದಕ್ಕಿಂತ ತುಂಬ ಚೆನ್ನಾಗಿ ಇಲ್ಲಿ ಹತ್ತಿರದಿಂದ ನೋಡಿದಾಗ ಅನ್ನಿಸ್ತಾ ಇದೆ. ಕರೆಕ್ಟ್, ಹೌದು. ಅಪ್ಪು ಮಾಮ ಅವರ ಎದೆ ಮೇಲೆ ಅಪ್ಪು ತಾತ ಅವ್ರದ್ದು ಕೂಡ ಒಂದು ಪುತ್ಥಳಿಯಲ್ಲಿ ಕೆತ್ತಿದ್ದಾರೆ. ಬಹಳ ವಿಶೇಷ ಇದು, ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಎಲ್ರಿಗೂ, ಈ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ವಿನಾಯಕ ಅಪ್ಪು ಸಮಾಜ ಸೇವಾ ಸಂಘದಿಂದ ನಡೆಯುತ್ತಿರುವಂಥ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಷಣ್ಮುಖ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ, ಅಭಿಮಾನಿಗಳ ಪರವಾಗಿ, ಪ್ರೀತಿಯ ಎಲ್ಲ ಕನ್ನಡದ ಮನಸ್ಸಿನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಸೋಮು ಬಹಳ ಹೃದಯವಂತ ಮನುಷ್ಯ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ತನ್ನದೇ ಆದ ಛಾಪನ್ನು ಮೂಡಿಸುವಂತ ಗೆಳೆಯ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, KP ಅಗ್ರಹಾರ ವಾರ್ಡಿನ ಅಧ್ಯಕ್ಷನಾಗಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಮೊಕದ್ದಮೆಗಳನ್ನ ಪಡೆದಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗೆಳೆಯ. ನಾನು ಸೋಮಶೇಖರ್ ಅವ್ರನ್ನ ತುಂಬಾ ವರ್ಷಗಳಿಂದ ಬಲ್ಲೆ. ಅವ್ರಿಗೇನೇ ಒಂದು ಜವಾಬ್ದಾರಿಯನ್ನ ಕೊಟ್ಟಾಗ ಬಹಳ ಅದಕ್ಕೆ ಯಾರೇನೇ ಹೇಳಿದ್ರು ಕೂಡ ಅದನ್ನ ಆ ಕೆಲಸವನ್ನ ನಾನು ನಿರ್ವಹಿಸಬೇಕು, ಈ ನಾಡಿಗೆ ಏನಾದರೂ ಒಂದು ಸಂದೇಶವನ್ನ ಕೊಡಬೇಕು
ಅನ್ನುವಂತಹ ಚಿಂತನೆಯ ಮನುಷ್ಯ. ಹಾಗಾಗಿ ಸೋಮವಾರ ಇವತ್ತು ಅವ್ರ ಜನ್ಮದಿನವೂ ಕೂಡ ಅವರು ಜನ್ಮದಿನದ ನೆಪದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಆಯ್ಕೆ ಮಾಡಿದ್ದಾರೆ ಸೋಮಶೇಖರ್. ಸೋಮು, ನಿನ್ನ ಕನ್ನಡದ ಪ್ರೀತಿ, ಆದರ್ಶತೆ, ಮೌಲ್ಯತೆ, ಕೈಂಕರ್ಯತೆ ಎಲ್ಲವೂ ಕೂಡ ಈ ನಾಡಿಗೆ ಸಮರ್ಪಣೆ ಆಗಲಿ ಅಂತ ನಾನು ಕರ್ನಾಟಕದ ಮತ್ತು ಡಾಕ್ಟರ್ ರಾಜಣ್ಣನ ಸುತ್ತು ಪುನೀತ್ ರಾಜ್ಕುಮಾರ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ನೀನಿನ್ನೂ ಕನ್ನಡದ ಸೇವೆಯನ್ನ ಇನ್ನು ಅತಿ ಹೆಚ್ಚು ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಕೂಡ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ, ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ, ಎಲ್ಲ ಕನ್ನಡದ ಮನಸ್ಸುಗಳ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅಂತ ಕೇಳ್ತಾ ನನ್ನ ಒಂದು ಪುಟ್ಟ ಸತ್ಕಾರವನ್ನು ಸ್ವೀಕರಿಸಿ ನಾನು ಇಲ್ಲಿಂದ ತೆರಳುತ್ತೇನೆ. ತಮಗೆ ತುಂಬುವುದಿಲ್ಲ. ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸೋಮಶೇಖರ್.